ಪ್ರಮುಖವಾಗಿ ತಾವೆಲ್ಲ ತಿಳಿದಿರೋ ಹಾಗೆ ಲಾಲ್ಬಾಗ್ ನಮ್ಮ ಕರ್ನಾಟಕದ ಪ್ರಪ್ರಥಮ ಸಸ್ಯಶಾಸ್ತ್ರೀಯ ತೋಟ. 1760 ಹೈದರಾಲಿ ಅವರ ಒಂದು ಪರ್ಸನಲ್ ಗಾರ್ಡನ್ ಆಗಿತ್ತು. ಪಬ್ಲಿಕ್ ಸ್ಕೇಲಿ ಅವಕಾಶ ಇರಲಿಲ್ಲ. ತದನಂತರ ಬ್ರಿಟಿಷ್ ಕಾಲಘಟ್ಟದಲ್ಲಿ 1856 ಜಾನ್ ಕ್ಯಾಮರಾನ್ ಅಂತಕ್ಕಂಥ ಏನು ಲಾಲ್ಬಾಗ್ ಕ್ಯೂರೇಟರ್ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಮಾರ್ಕ್ ಕಬ್ಬನ್ ಅವರ ಕಾಲಾವಧಿಯಲ್ಲಿ ಇದನ್ನು ಫಸ್ಟ್ ಪ್ರಪ್ರಥಮ ಸರ್ಕಾರಿ ಏನು ಬಟಾನಿಕಲ್ ಗಾರ್ಡನ್ ಆಗಿ ಘೋಷಣೆ ಮಾಡಿದ್ರು. ತದನಂತರ ಡಾಕ್ಟರ್ ಎಂ ಎಚ್ ಮರಿಗೌಡರ ಕಾಲಾವಧಿ ಅಂದರೆ ಕೆಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಇದನ್ನು 140 ಇಂದ 240 ಎಕರೆಗೆ ವಿಸ್ತರಣೆ ಮಾಡಲಾಗಿದೆ. ಸೊ ಈಗ ಪ್ರಸ್ತುತ ವಿಸ್ತೀರ್ಣ 240 ಎಕರೆ. ಮತ್ತು ಈ ಒಂದು ಸಸ್ಯ ತೋಟದ ಪ್ರಾಮುಖ್ಯತೆ ಅಂತಂದರೆ ದೇಶ ವಿದೇಶದ ಸಸ್ಯ ಪ್ರಭೇದಗಳನ್ನು ಇಲ್ಲಿಗೆ ತರಿಸ್ಕೊಂಡು ಅದನ್ನು ಈ ಒಂದು ವಾತಾವರಣಕ್ಕೆ ಹೋಗಿಸಿ ಅಕ್ಲಮಟೈಸೇಷನ್ ಅಂತ ಕರಿತೀವಿ. ತದನಂತರ ಅದನ್ನು ಸಸ್ಯ ತೋಟದ ಸೂಕ್ತ ಭಾಗದಲ್ಲಿ ಪ್ಲಾಂಟಿಂಗ್ ಮಾಡ್ತಕ್ಕಂಥದ್ದು ಮತ್ತು ಅದನ್ನು ಸಂರಕ್ಷಣೆ ಮಾಡೋದು. ತದನಂತರದಲ್ಲಿ ಅವ್ರನ್ನ ವೃದ್ಧಿ ಮಾಡಿ ಬೇರೆ ಬೇರೆ ಪ್ರದೇಶಕ್ಕೆ ಕಳಿಸ್ತಕ್ಕಂಥದ್ದು ಬಹಳ ಬಹುಮುಖ್ಯವಾದಂಥ ಉದ್ದೇಶಗಳಾಗಿದೆ. ಸೊ ಇದುವರೆಗೂ ಕೂಡ ಸುಮಾರು 3000ಕ್ಕೂ ಹೆಚ್ಚು ಸಸ್ಯ ಪ್ರಭೇದಗಳನ್ನು ನಮ್ಮ ದೇಶದ ಉದ್ದಗಲಕ್ಕೂ ಇರತಕ್ಕಂಥ ಸಸ್ಯ ಪ್ರಭೇದಗಳ ಜೊತೆಗೆ ಸುಮಾರು 146 ದೇಶಗಳಿಂದ ಸಸ್ಯ ಪ್ರಭೇದಗಳನ್ನ ತರಿಸಿ ಇಲ್ಲಿ ಸಂರಕ್ಷಣೆಯನ್ನು ಮಾಡಲಾಗ್ತದೆ. ಅದೇ ಈಗ ನಾನು ಹೇಳಿದಾಗೆ ಈಗ ಸುಮಾರು 3000ಕ್ಕೂ ಹೆಚ್ಚು ಸಸ್ಯ ಪ್ರಭೇದಗಳಿದೆ. ಸೊ ಇದರಲ್ಲಿ ಮರ ಜಾತಿಯ ಗಿಡಗಳಿರ್ಬೋದು, ಮತ್ತು ಬಳ್ಳಿ ಜಾತಿಯ ಗಿಡಗಳಿರ್ಬೋದು, ಮತ್ತು ಶ್ರಬ್ಸ್ ಅಂತ ಕರಿತೀವಿ ನಾವು, ಆ ಥರದ ಗಿಡಗಳಿರ್ಬೋದು. ಆಮೇಲೆ ವಿಶೇಷವಾಗಿ ಇಲ್ಲಿ ಸಾಕಷ್ಟು ಅಪರೂಪದ ಮತ್ತು ಅಳಿವಿನಂಚಿನಲ್ಲಿರುವ, ಈಗೆಲ್ಲ ತಮಗೆಲ್ಲ ತಿಳಿದಿದೆ, ಈಗ ಪ್ರಾಣಿ ಸಂಕುಲದಲ್ಲಿ ಈಗ ಡೈನೋಸರಸ್ ನಮ್ಮಿಂದ ಮಾಯ ಆಗಿದೆ. ಅದೇ ರೀತಿ ಇವನ್ನ ಇತ್ತೀಚಿನ ಆಧುನಿಕ ಏನು ಮನುಷ್ಯನ ಆಧುನಿಕ ಧಾವಂತದಲ್ಲಿ ಹಲವಾರು ಸಸ್ಯ ಪ್ರಭೇದಗಳು ನಮ್ಮಿಂದ ಕಣ್ಮರೆ ಆಗ್ತಾ ಇದೆ. ಮತ್ತು ವಿಶೇಷವಾಗಿ ಪಶ್ಚಿಮ ಘಟ್ಟಗಳು ಅಥವಾ ವೆಸ್ಟರ್ನ್ ಘಾಟ್ಸ್ ಅಂತ ಏನು ಕರಿತೀವಿ, ಅದು ನಮ್ಮ ಭಾರತದ 4 ರಾಜ್ಯಗಳಲ್ಲಿ ಹಾದು ಹೋಗ್ತಕ್ಕಂಥದ್ದು: ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ ಮತ್ತು ಕರ್ನಾಟಕ. ಸೊ ಇಲ್ಲಿ ಸುಮಾರು 250ಕ್ಕೂ ಹೆಚ್ಚು ಸಸ್ಯ ಪ್ರಭೇದಗಳು ಇವತ್ತು ಅಳಿವಿನಂಚಿನಲ್ಲಿವೆ. ಅಂತಹ ಒಂದು ಸುಮಾರು 175ಕ್ಕೂ ಹೆಚ್ಚು RET ಸ್ಪೀಸೀಸ್ ಏನಿದೆ ಅಂಥವನ್ನು ಐಡೆಂಟಿಫೈ ಮಾಡಿ ಲಾಲ್ಬಾಗಿನ ಬಂಡೆ ಹಿಂಭಾಗದ ಪ್ರದೇಶದ 5 ಎಕರೆ ಪ್ರದೇಶದಲ್ಲಿ ಅವನ್ನ ಸಂರಕ್ಷಣೆ ಮಾಡಿದ್ದೇವೆ. ಅದೇ ರೀತಿ ಇಲ್ಲಿ ಸುಸಜ್ಜಿತವಾದಂಥ ಒಂದು ಬೋನ್ಸಾಯಿ ಪಾರ್ಕ್ ಇದೆ. ಆಮೇಲೆ ಜೊತೆಗೆ ಕ್ಯಾಕ್ಟೈ ಹೌಸ್ಗಳು ಸುಮಾರು 450ಕ್ಕೂ ಹೆಚ್ಚು ಕಳ್ಳಿ ಜಾತಿ ಗಿಡಗಳನ್ನ ಸಂರಕ್ಷಣೆ ಮಾಡಿದ್ದೀವಿ. ಮತ್ತು ನೀರಿನಲ್ಲಿ ಬೆಳೀತಕ್ಕಂಥ ಅಕ್ವಾಟಿಕ್ ಪ್ಲಾಂಟ್ಸ್ಗಳ ಸಂಗ್ರಹ ಇದೆ, ಟೋಪಿರಿ ಇದೆ. ಸೊ ಮತ್ತು ಒಟ್ಟಾರೆ ನಾನು ಈಗಾಗಲೇ ಹೇಳಿದಾಗೆ ದೇಶ ವಿದೇಶ ಸುಮಾರು 3000ಕ್ಕೂ ಹೆಚ್ಚು ಸಸ್ಯ ಪ್ರಭೇದಗಳನ್ನು ಇಲ್ಲಿ ಸಂರಕ್ಷಣೆ ಮಾಡಲಾಗಿದೆ. ಸೊ ಈಗ ಫಲಪುಷ್ಪ ಪ್ರದರ್ಶನದ ಹಿನ್ನೆಲೆಯನ್ನು ತೆಗೆದುಕೊಳ್ಳೋದಾದರೆ ಬ್ರಿಟಿಷ್ ಕಾಲಘಟ್ಟದಲ್ಲಿ ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ವತಿಯಿಂದ ಸಣ್ಣ ಪ್ರಮಾಣದಲ್ಲಿ ಫಲಪುಷ್ಪ ಪ್ರದರ್ಶನಗಳನ್ನ ಮಾಡ್ತಾಯಿದ್ರು. ತಮಗೆಲ್ಲ ತಿಳಿದಿರುವ ಹಾಗೆ ಭಾರತೀಯ ಸಂಸ್ಕೃತಿನಲ್ಲಿ ಈ ಅಲಂಕಾರಿಕ ತೋಟಗಾರಿಕೆ ಅಂತಕ್ಕಂಥದ್ದು ಪ್ರಚಲಿತವಾಗಿರಲಿಲ್ಲ. ಮೊದಲೆಲ್ಲ ಏನಂದರೆ ನಮಗೇನು ಆಹಾರ ಬೇಕೋ ಅದಕ್ಕೆ ನಾವು ಒತ್ತು ಕೊಡ್ತಾ ಇದ್ವಿ. ಆದರೆ ಅಲಂಕಾರಿಕ ತೋಟಗಾರಿಕೆ ಉಳ್ಳವರ ಸೊತ್ತಾಗಿತ್ತು. ವಿಶೇಷವಾಗಿ ಯುರೋಪಿಯನ್ನರು ಮತ್ತು ನಮಗೆ ಬ್ರಿಟಿಷರ್ಸ್ ಇಲ್ಲಿ ಬಂದ ಮೇಲೆ ಅವರು ಈ ಅಲಂಕಾರಿಕ ಮನೆ ಮುಂದೆ ಗಾರ್ಡನ್ ಮಾಡ್ತಕ್ಕಂಥದ್ದು, ಅವರ ಕಚೇರಿ ಮುಂದೆ ಗಾರ್ಡನ್ ಮಾಡ್ತಕ್ಕಂಥ ಕಲ್ಚರನ್ನು ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ಈಸ್ಟ್ ಇಂಡಿಯಾ ಕಂಪನಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಲಾಲ್ಬಾಗಿನ ಬ್ಯಾಂಡ್ ಸ್ಟ್ಯಾಂಡ್ ಏನಿದೆ, ವಾದ್ಯರಂಗ, ಆ ಪ್ರದೇಶದಲ್ಲಿ ಸಣ್ಣ ಪ್ರಮಾಣದಲ್ಲಿ ಈ ಫಲಪುಷ್ಪ ಪ್ರದರ್ಶನಗಳನ್ನು ಪ್ರಾರಂಭ ಮಾಡಿದ್ರು. ಉದ್ದೇಶ ಏನಂತಂದರೆ ಈಗ ಮನೆ ಮುಂದೆ ಅಥವಾ ಮನೆ ಹಿಂದೆ ಅಥವಾ ತಾರಸಿ ಮೇಲ್ಗಡೆ ಕಿಚನ್ ಗಾರ್ಡನ್ನ, ತಾರಸಿ ಗಾರ್ಡನ್ಗಳನ್ನ ಬೆಳೆಸ್ತಕ್ಕಂಥವ್ರನ್ನ ಇಲ್ಲಿ ಅವರ ಪ್ರದರ್ಶಕಗಳನ್ನ ತಂದು ಎಕ್ಸಿಬಿಟ್ ಮಾಡಿದ್ಮೇಲೆ ಅವರಿಗೆ ಬಹುಮಾನಗಳನ್ನು ಕೊಡೋದ್ರ ಮುಖೇನ ಸೊ ಒಂದು ಉತ್ತೇಜನ ಕೊಡ್ಬೋದು. ಅದರಿಂದ ಅಲಂಕಾರಿಕ ತೋಟಗಾರಿಕೆ ಇನ್ನೂ ಮತ್ತಷ್ಟು ಹೆಚ್ಚು ಬೆಳೀಲಿ ಅಂತಕ್ಕಂಥದ್ದು ಉದ್ದೇಶ. ತದನಂತರ 1889 ಆಲ್ಬರ್ಟ್ ವಿಕ್ಟರ್ ಅಂತಕ್ಕಂಥ ನಮ್ಮ ಲಂಡನ್ನಿನ ರಾಜ ಇಲ್ಲಿಗೆ ಭೇಟಿ ಕೊಟ್ಟಂಥ ಸ್ಮರಣಾರ್ಥ ಗಾಜಿನ ಮನೆಯನ್ನು ಅವ್ರ ಅಡಿಗಲ್ಲಿ ಹಾಕಿಸಿ ನಂತರ 2 ವರ್ಷ ನಿರ್ಮಾಣ ಮಾಡಲಾಯಿತು. ಗಾಜಿನ ಮನೆ ನಿರ್ಮಾಣವಾದ ನಂತರ ನಾವು ಬಹುತೇಕ ಫಲಪುಷ್ಪ ಪ್ರದರ್ಶನಗಳು ಗಾಜಿನ ಮನೆಯಲ್ಲಿ ನಡೆದಿದೆ. ಸೊ ಇದಿರುವರೆಗೂ ಕೂಡ ಸುದೀರ್ಘವಾಗಿ 217 ಫಲಪುಷ್ಪ ಪ್ರದರ್ಶನಗಳು ನಡ್ಕೊಂಡು ಬಂದಿದೆ. ಪ್ರಸ್ತುತ ಪ್ರದರ್ಶನ 217ನೇ ಫಲಪುಷ್ಪ ಪ್ರದರ್ಶನ. ಸೊ ಲಾಲ್ಬಾಗ್ಗೆ ಸರ್ವರು ಕೂಡ ಭೇಟಿ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯಕ. ಯಾಕೆಂದರೆ ತಮಗೆಲ್ಲ ತಿಳಿದಿರುವ ಹಾಗೆ ಇವತ್ತು ದಿ ಮದರ್ ಅರ್ತ್, ದಿ ಮದರ್ ನೇಚರ್ ಇಸ್ ದಿ ಬೇಸ್ ಫಾರ್ ಎವ್ರಿಥಿಂಗ್. ನಮಗೆ ಬರ್ತಕ್ಕಂಥ ಫುಡ್ಡು, ಪ್ರಾಣವಾಯು, ಶೆಲ್ಟರು ಪ್ರತಿಯೊಂದು ಕೂಡ ಈ ಮದರ್ ನೇಚರಿಂದ ಸಿಗುತ್ತೆ. ಈಗ ಲಾಲ್ಬಾಗ್ ಬಟಾನಿಕಲ್ ಗಾರ್ಡನ್ ಏನಿದೆ, ಈಗ ಬಟಾನಿಕಲ್ ಗಾರ್ಡನ್ಸ್, ಎಸ್ಟಾಬ್ಲಿಷ್ಮೆಂಟ್ ಆಫ್ ಬಟಾನಿಕಲ್ ಗಾರ್ಡನ್ಸ್ ಕೂಡ ಮತ್ತು ಎಕ್ಸಿಟಿವ್ ಕನ್ಸರ್ವೇಷನ್ ಆಫ್ ಪ್ಲಾಂಟ್ ಸ್ಪೀಸೀಸ್ ಇದೆಲ್ಲ, ಇದೆಲ್ಲವೂ ಕೂಡ ನೇಚರ್ನ ಕನ್ಸರ್ವ್ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳು. ಸೊ ಲಾಲ್ಬಾಗು ಈ ನಿಟ್ಟಿನಲ್ಲಿ ಸುಮಾರು 2.5 ಶತಮಾನಗಳನ್ನು ಪೂರೈಸಿದೆ. ಆಮೇಲೆ ಜೊತೆಗೆ ಇಲ್ಲಿ ಹಲವಾರು ಕೇವಲ ಗಿಡ ಮರಗಳ ಜೊತೆಗೆ ಸಾಕಷ್ಟು ಐತಿಹಾಸಿಕ ಸ್ಥಳಗಳಿದೆ. ಇಲ್ಲಿ ನಾಡಪ್ರಭು ಕೆಂಪೇಗೌಡರು ಏನು 4 ಗಡಿಗೋಪುರಗಳನ್ನ ಮಾಡಿದ್ರು, ಅಂತಹ ಒಂದು ಗಡಿಗೋಪುರ ಲಾಲ್ಬಾಗ್ ಬಂಡೆಯ ಮೇಲ್ಗಡೆ ಇದೆ. ಅದರ ಜೊತೆಗೆ ಲಾಲ್ಬಾಗ್ ಬಂಡೆ ಕೂಡ ಅದು ಭಾಳಷ್ಟು ಇತಿಹಾಸವನ್ನು ಹೊಂದಿರತಕ್ಕಂಥದ್ದು. ಈಗ ಪ್ರಸ್ತುತ ಅದನ್ನು ಜಿಯಾಲಜಿ ಡಿಪಾರ್ಟ್ಮೆಂಟಿಂದ ಜಿಯಾಲಜಿಕಲ್ ಮಾನ್ಯುಮೆಂಟ್ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಯಾಕೆ ಅಂತಂದರೆ ಈ ಬಂಡೆ ಏನು ನಮ್ಮ ಭೂಮಿ ಫಾರ್ಮೇಷನ್ ಆಯಿತು ಆ ಸಂದರ್ಭದಲ್ಲಿ ಫಾರ್ಮೇಷನ್ ಆಗಿರ್ತಕ್ಕಂಥದ್ದು. ಇಟ್ ಇಸ್ ಸಚ್ ಎ ಓಲ್ಡ್ ರಾಕು.
ಅದು ಆ್ಯಕ್ಚುಲಿ ಸುಮಾರು 5.5 ಕಿಲೋಮೀಟರ್ ಹೆಚ್ಚು ವ್ಯಾಪ್ಸಿರೋದ್ರಿಂದ ಇಡೀ ಬೆಂಗಳೂರು ನಗರ ಇವತ್ತು ಏನು ಒಂದು ಭೂಕಂಪಕ್ಕೆ ಒಂದು ರೆಸಿಸ್ಟೆನ್ಸನ್ನು ಪಡೆದುಕೊಂಡಿದೆ ಅಂತಕ್ಕಂಥದ್ದಕ್ಕೆ ಇದು ಒಂದು ಕಾರಣ ಅಂತ ಹೇಳಿ ತಜ್ಞರು ಹೇಳಿದ್ದಾರೆ. ಹಾಗೆ ಅದು ಜಿಯಾಲಜಿಕಲ್ ಮಾನ್ಯುಮೆಂಟು, ಅದನ್ನು ಕೂಡ ನಾವು ನೋಡೋದ್ರಿಂದ ಬೆಂಗಳೂರಿನ ಬಹುಭಾಗ ಅಲ್ಲಿಂದ ವೀಕ್ಷಣೆ ಮಾಡ್ಬೋದು. ಅದರ ಜೊತೆಗೆ ಲಾಲ್ಬಾಗ್ ಕೆರೆ, ಸುಮಾರು 30 ಎಕರೆ ವಿಸ್ತಾರದಲ್ಲಿ ಲಾಲ್ಬಾಗ್ ಕೆರೆ ಇವತ್ತು ಇದೆ. ಅಲ್ಲಿ ಭಾಳ ಶುದ್ಧೀಕರಿಸಿದಂಥ ನೀರಿದೆ. ಮತ್ತು ಅದರ ಶುದ್ಧೀಕರಣಕ್ಕೆ ಹಲವಾರು ಕ್ರಮಗಳನ್ನು ಇವತ್ತು ನಾವು ತೊಗೊಂಡಿದ್ದೀವಿ. ಒಂದು ಏರೇಟರ್ಗಳ ಅಳವಡಿಕೆ ಇರ್ಬೋದು, ಮತ್ತು ಜಲಪಾತ ಗ್ರೀನ್ ಟೆಕ್ನಾಲಜಿ ಅಂತಕ್ಕಂಥ ಒಂದು ಪರಿಕಲ್ಪನೆಯಡಿ ದೊಡ್ಡ ಕೆರೆಯಿಂದ ಸಣ್ಣ ಕೆರೆಗೆ ನೀರನ್ನು ಪಂಪ್ ಮಾಡೋದ್ರ ಮೂಲಕ 350 HP ಸಾಮರ್ಥ್ಯದ ಮೋಟ್ರ್ ಮುಖಾಂತರ ಅದು ಜಲಪಾತ ರನ್ ಆಗೋದ್ರಿಂದ ಗ್ರೀನ್ ಆಲ್ಗಲ್ ಗ್ರೋತು ಕ್ಲಿಯರ್ ಆಗಿ ನಮ್ಮ ವಾಟರ್ ತಿಳಿಯಾಗಿರ್ತದೆ. ಶುದ್ಧವಾದಂಥ ನೀರಿನಲ್ಲಿ ಕರಗ್ತಕ್ಕಂಥ ಆಮ್ಲಜನಕ ಏನು ಜಲಚರಗಳಿಗೆ ಒಂದು ಒಳ್ಳೆಯ ಪ್ರಾಣವಾಯುವನ್ನು ಒದಗಿಸ್ತದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣದ ಸಂದರ್ಭದಲ್ಲಿ 2 ಫಲಪುಷ್ಪ ಪ್ರದರ್ಶನ ರದ್ದಾಗಿತ್ತು. ಮತ್ತು ಇತ್ತೀಚೆಗೆ ತಾವು ಗೊತ್ತಿರುವಂಗೆ ಕೋವಿಡ್ ಮಹಾಮಾರಿ ಏನು ನಮ್ಮನ್ನು ಎಲ್ಲ ಬಾಧಿಸ್ತು, ಅಂಥ ಸಂದರ್ಭದಲ್ಲಿ 3 ಪ್ರದರ್ಶನವನ್ನು ರದ್ದು ಮಾಡಿದ್ದೀವಿ. ಅದನ್ನು ಹೊರತುಪಡಿಸಿದರೆ ನಿರಂತರವಾಗಿ ಈ ಪ್ರದರ್ಶನಗಳು ನಡ್ಕೊಂಡು ಬರ್ತಾ ಇದೆ. ನಮ್ಮ ಏನು ರಾಜ್ಯ ಮತ್ತು ದೇಶಕ್ಕೆ ಅಪಾರ ಕೊಡುಗೆಯನ್ನು ನೀಡಿರ್ತಕ್ಕಂಥ ದಾರ್ಶನಿಕರೊಬ್ಬರನ್ನು ಆಯ್ಕೆ ಮಾಡಿಕೊಂಡು ಅವರ ಬಗ್ಗೆ ಸಂಪೂರ್ಣವಾದ ವಿವರಗಳನ್ನ ಕೊಡೋದ್ರ ಮೂಲಕ ಏನು ಆಕರ್ಷಕ ಮತ್ತು ವರ್ಣಮಯವಾದಂಥ ಹೂಗಳನ್ನು ಜನರು ನೋಡಿ ಎಂಜಾಯ್ ಮಾಡೋದ್ರ ಜೊತೆಗೆ ಆ ಒಬ್ಬ ಆದರ್ಶ ಪುರುಷನ ಸಂದೇಶಗಳನ್ನು ಇವತ್ತಿನ ಯುವ ಪೀಳಿಗೆಗೆ ಮತ್ತು ಸಮಾಜದ ಎಲ್ಲರಿಗೂ ಕೂಡ ತಿಳಿಸ್ಬೇಕು ಅಂತಕ್ಕಂಥ ಪ್ರಯತ್ನದ ಹಿನ್ನೆಲೆಯಲ್ಲಿ ಈ ಒಂದು ಥೀಮ್ಯಾಟಿಕ್ ಶೋಗಳನ್ನ ಮಾಡಿದ್ದೀವಿ. ಇದುವರೆಗೂ ಕೂಡ ಮೈಸೂರು ಮಹಾರಾಜರ 500 ಇತಿಹಾಸವನ್ನು ಇಟ್ಕೊಂಡು ಮಾಡಿದ್ದೀವಿ, ಸ್ವಾಮಿ ವಿವೇಕಾನಂದರದ್ದು ಮಾಡಿದ್ದೀವಿ, ಮತ್ತು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಆಗಿದೆ, ಬಸವಣ್ಣವ್ರ ಬಗ್ಗೆ ಆಗಿದೆ, ಮತ್ತು ಮೊನ್ನೆ ಕೆಂಗಲ್ ಹನುಮಂತಯ್ಯನವ್ರ ಬಗ್ಗೆ ಮಾಡಿದ್ದೀವಿ. ಈ ಪ್ರದರ್ಶನ ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ಬಗ್ಗೆ ನಾವು ಸಮರ್ಪಣೆ ಮಾಡ್ತೀವಿ. ಈಗ ತಮಗೆಲ್ಲ ತಿಳಿದಿರೋ ಹಾಗೆ ಲಾಲ್ಬಾಗು ಈ ಒಂದು ದೇಶ ಮತ್ತು ರಾಷ್ಟ್ರದ ಬಹುದೊಡ್ಡ ಸಸ್ಯಶಾಸ್ತ್ರೀಯ ತೋಟ. ಇದನ್ನು ಮತ್ತಷ್ಟು ಸುಸಜ್ಜಿತಗೊಳಿಸಬೇಕು ಅಂಥೇಳಿ ಈಗ ಬೋನ್ಸಾಯ್ ಪಾರ್ಕು, ಆ್ಯಕ್ಚುಲಿ ಅದು ಸಣ್ಣ ಪ್ರಮಾಣದಲ್ಲಿ ಅಭಿವೃದ್ಧಿಯಾಗಿದೆ, ಅದನ್ನು ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯಬೇಕು ಅಂತ ಹೇಳಿ ಈಗಾಗಲೇ ಕಾರ್ಯಗಳು ಪ್ರಗತಿಯಲ್ಲಿವೆ. ಬಹುಶಃ ಇನ್ನು 1.5 ವರ್ಷದಲ್ಲಿ ಅದನ್ನು ಎಲ್ಲ ಕಾರ್ಯವನ್ನು ಪೂರ್ಣಗೊಳಿಸಿ ಅದನ್ನು ಒಂದು ಲೋಕಾರ್ಪಣೆ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ಇದೆ. ಮತ್ತು ಎರಡನೇದು, ಈಗ ನಾವು ಬೇರೆ ಬೇರೆ ಯಾವುದೇ ಒಂದು ಪಾಶ್ಚಿಮಾತ್ಯ ದೇಶಗಳಿಗೆ ಹೋದಾಗ ಆ ಒಂದು ಉದ್ಯಾನವನದಲ್ಲಿ ನೋಡಿ ಹೊರಗಡೆ ಬರಬೇಕಾದ್ರೆ ಆ ಉದ್ಯಾನವನಕ್ಕೆ ಸಂಬಂಧಪಟ್ಟಂಥ ಲಿಟ್ರೇಚರ್ಸು, ಪುಸ್ತಕಗಳು, ಬಟಾನಿಕಲ್ ಪೇಂಟಿಂಗ್ಸು, ಮಾಡೆಲ್ಗಳು, ಭಾಳಷ್ಟು ಬ್ರ್ಯಾಂಡಿಂಗ್ ಐಟಮ್ಸು ಇಂಥವೆಲ್ಲವೂ ಕೂಡ ಒಂದು ವೇದಿಕೆಯಲ್ಲಿ ಸಿಕ್ಕಿದ್ರೆ ಈಗ ತಿಳಿದಂಥವ್ರು ಅದನ್ನು ತಗೋಬೋದು, ಇಷ್ಟಪಟ್ಟು ಬಂದವರು. ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ, ಭಾಳ ಸುಸಜ್ಜಿತವಾದಂಥ ಒಂದು ಮಾಹಿತಿ ಕೇಂದ್ರವನ್ನು ಮತ್ತು ಸೇಲ್ಸ್ ಸೆಂಟರ್ನ ಸ್ಟಾರ್ಟ್ ಮಾಡಿದ್ದೀವಿ. ಅಂದರೆ ನಿರ್ಮಾಣ ಆಗ್ತಾ ಇದೆ. ಬಹುಶಃ ಅದು ಜೋಡಿ ರಸ್ತೆಗೆ ಹೊಂದ್ಕೊಂಡಂಗೆ ಮಾಡ್ತಾ ಇದ್ವಿ. ಇನ್ನೊಂದು ವರ್ಷದಲ್ಲಿ ಅದು ಕಂಪ್ಲೀಟ್ ಆಗ್ತದೆ. ಅಲ್ಲಿ ನಾವು ಲಾಲ್ಬಾಗ್ ಜೊತೆಗೆ ನಮ್ಮ ತೋಟಗಾರಿಕೆ ಇಲಾಖೆ ವ್ಯಾಪ್ತಿನಲ್ಲಿ 4 ಗಿರಿಧಾಮಗಳಿವೆ ಮತ್ತು 5 ಹೊಸ ಸಸ್ಯಶಾಸ್ತ್ರೀಯ ತೋಟಗಳಿವೆ. ಆ ಎಲ್ಲ ಉದ್ಯಾನವನಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಒಂದು ಮಾಹಿತಿಯನ್ನು ಅಲ್ಲಿರ್ತವೆ. ಇಷ್ಟಪಟ್ಟಂಥವ್ರು ಆ ಮಾಹಿತಿಗಳನ್ನ ಅಲ್ಲಿಂದ ಪಡ್ಕೊಳ್ಳಿಕ್ಕೆ ಅದು ಅನುಕೂಲ ಆಗ್ತದೆ. ಆಮೇಲೆ ಮೂರನೇದು, ಲಾಲ್ಬಾಗ್ನಲ್ಲಿ ಪ್ರಸ್ತುತ ಏನಾಗಿದೆ, ಇಷ್ಟೊಂದು ಸುದೀರ್ಘವಾದಂಥ 2.5 ಶತಮಾನಗಳಿಗೂ ಹೆಚ್ಚು ಸುದೀರ್ಘ ಇತಿಹಾಸವನ್ನು ಲಾಲ್ಬಾಗ್ ಕಂಡಿದೆ. ಆದರೆ ಇಲ್ಲಿ ಇದ್ರ ಬಗ್ಗೆ ಈಗ ನೋಡಿ, ಫಲಪುಷ್ಪ ಪ್ರದರ್ಶನ ಈಗ ಬಂದಂಥವ್ರು ಈ ಕಾಲಘಟ್ಟದಲ್ಲಿ ನೋಡ್ಬೋದು. ಆದರೆ ಬೇರೆ ಟೈಮಲ್ಲಿ ಬಂದವರಿಗೆ ಪ್ರದರ್ಶನ ಗೊತ್ತಾಗಲ್ಲ, ಅದರ ಹಿನ್ನೆಲೆ ಗೊತ್ತಾಗಲ್ಲ, ಲಾಲ್ಬಾಗಿನ ಇತಿಹಾಸ ಗೊತ್ತಾಗಲ್ಲ, ಲಾಲ್ಬಾಗ್ನಲ್ಲಿರ್ತಕ್ಕಂಥ ಸಸ್ಯ ಪ್ರಭೇದಗಳ ಮಹತ್ವ ಗೊತ್ತಾಗಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಲಾಲ್ಬಾಗ್ ಮ್ಯೂಸಿಯಮನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಒಂದು ಪುರಾತನವಾದಂಥ ಬಿಲ್ಡಿಂಗ್ ಇತ್ತು, ಅದನ್ನು ಈಗ ನಾವೆಲ್ಲ ಕಂಪ್ಲೀಟು ಅದನ್ನು ಯೋಜನೆ ತಯಾರಿಸ್ತಾ ಇದ್ವಿ. ಬಹುಶಃ ಇನ್ನು 1.5 ವರ್ಷದಲ್ಲಿ ಲಾಲ್ಬಾಗ್ ಏನು ಒಂದು ಮ್ಯೂಸಿಯಂ ಕೂಡ ನಾವು ಸ್ಥಾಪನೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಮತ್ತು ಕೊನೆಯದಾಗಿ ಲಾಲ್ಬಾಗ್ನಲ್ಲಿ ಈಗ ಬೇರೆ ಬೇರೆ ದೇಶಗಳಲ್ಲಿ ದೊಡ್ಡ ದೊಡ್ಡ ಗಾರ್ಡನ್ಸ್ಗೆ ಹೋದಾಗ ಲಾಲ್ಬಾಗಿನ ಸಂಪೂರ್ಣವಾದಂಥ ಪರಿಕಲ್ಪನೆ ಮತ್ತು ಚಿತ್ರಣ ಸಿಗಲ್ಲ. ಅದನ್ನು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ನಾವು ಒಂದು ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ದೀವಿ. ಅದರ ಒಂದು ಹಿಸ್ಟ್ರಿ, ಡೆವಲಪ್ಮೆಂಟು, ಹಿಸ್ಟಾರಿಕಲ್ ಇಂಪಾರ್ಟೆನ್ಸು ಮತ್ತು ಅದರ ಜೊತೆಗೆ ಬಟಾನಿಕಲ್ ಇಂಪಾರ್ಟೆನ್ಸು ಹೀಗೆ ಅಂತ. ಅಲ್ಲಿ ಒಂದು ಕ್ರುಂಬಿಗಲ್ ಹಾಲ್ ಅಂತ ಸುಸಜ್ಜಿತವಾದಂಥ ಒಂದು ಕಟ್ಟಡ ನಿರ್ಮಾಣ ಆಗಿದೆ. ಅದನ್ನು ಮುಂದೆ ಸುಮಾರು ಒಂದು 100 ಸೀಟರ್ ಕೆಪಾಸಿಟಿ ಥಿಯೇಟರ್ ಅದು. ಅಲ್ಲಿ ಈ ಒಂದು ಡಾಕ್ಯುಮೆಂಟ್ರಿಗಳನ್ನ ಪ್ಲೇ ಮಾಡೋದ್ರ ಮುಖಾಂತರ ಬಂದಂಥವ್ರಿಗೆ ನಾವು ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ಬೋದು. ಅದನ್ನು ಕೂಡ ನಾವು ಮಾಡ್ತೀವಿ.